ಇದರ ಬಗ್ಗೆ ಎರಡು ವಿಚಾರಕ್ಕೆ ಬರೋಣ. ಒಂದು, ಈ ಹಿಂದೆ ಹೆಗಡೆ ಅವರು ಹೇಳಿದಂತ ಮಾತು, ಹೆಗಡೆ ಅವರಿಗೆ ಆ ಕಾರಣಕ್ಕಾಗಿ ಟಿಕೆಟ್ ಸಿಗ್ಲಿಲ್ಲ. ಎರಡು ಟೈಪ್ನ ಹೇಳಿಕೆಗಳು ಬರ್ತವೆ. ಒಂದು ಹೆಗಡೆ ಅವರ ಹೇಳಿಕೆ, ಮತ್ತೊಂದು ಸಿಟಿ ರವಿ ಅವರ ಹೇಳಿಕೆ. ನೀವು ಸಂವಿಧಾನ ರಚನೆ ಮಾಡುವಾಗ ಬಿಜೆಪಿ ಇರಲಿಲ್ಲ, ನಿಮಗೆ ಬೇಕಾದಂಗೆ ಮಾಡ್ಕೊಂಡ್ರಿ. ಅಲ್ಲೂ ಒಂದು ಅರ್ಥ ಇದೆ ಅವರು ಮಾತಾಡೋದ್ರಲ್ಲಿ. ನೀವು ಇಸ್ಲಾಂ ಧರ್ಮವನ್ನು ಕಲಿಸಬಹುದು, ಕ್ರಿಶ್ಚಿಯಾನಿಟಿ ಕಲಿಸಬಹುದು, ನೀವು ಹಿಂದೂ ಧರ್ಮವನ್ನು ಶಾಲೆ ಇದರಲ್ಲಿ ಮದ್ರಸಾ ಇದರಲ್ಲಿ ಕಲಿಸಂಗಿಲ್ಲ. ಹಿಂದೂ ಕೋಡ್ ಬಿಲ್ ಇದೆ. ಆಮೇಲೆ ಅದಕ್ಕೆ ಹಿಂದೂ ಕೋಡ್ ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೆಹರು ಮತ್ತು ಅಂಬೇಡ್ಕರ್ ಅವರ ನಡುವೆ ಬಹಳ ದೊಡ್ಡ ವಾಗ್ವಾದ ನಡೆಯುತ್ತೆ. ನೆಹರು ಅದನ್ನು ತೆಗೆಯೋಕೆ ಹೋಗ್ತಾರೆ. ತೆಗೆಯೋಕೆ ಹೋದಾಗ ಹಿಂದೂ ಧರ್ಮೀಯರೆಲ್ಲ ಬಂದ್ಬಿಟ್ಟು ಇಲ್ಲ ಅದನ್ನು ಮಾಡಬೇಡಿ, ರಕ್ತಪಾತ ಆದಿತ್ತು ಅಂತ ಹೇಳುವಾಗ ನೆಹರು ಅದನ್ನು ಸ್ವಲ್ಪ ತಡೆ ಹಿಡಿತಾರೆ. ತಡೆ ಹಿಡಿದಾಗ ಅಂಬೇಡ್ಕರ್ ಕೇಳೋದಿಲ್ಲ. ಅಂಬೇಡ್ಕರ್ ನೀವು ಮಾಡಲೇಬೇಕು, ಇಲ್ಲಾಂದ್ರೆ ನಾನು ಬಿಟ್ಟು ಹೋಗ್ತೀನಿ ಅಂತ ಅಂದ್ಬಿಟ್ಟು ರಾಜೀನಾಮೆ ಕೊಟ್ಟು ಹೋಗ್ತಾರೆ. ಆ ಒಂದು ಸಿಚುವೇಶನ್ ಇದೆಯಲ್ಲ, ಅದು ಭಾರತದ ಬಹಳ ದೊಡ್ಡ ಒಂದು ಟೈಮಿಂಗ್ಸ್. ಅದರ ಬಗ್ಗೆ ಯಾರಾದ್ರೂ ಒಬ್ರು ಸಿನಿಮಾ ಮಾಡಬೇಕಂದ್ರೆ ನೆಹರು ಅವರ ಪರಿಸ್ಥಿತಿ ಹೇಗಿದ್ದಿರಬಹುದು, ಮತ್ತೆ ಅಂಬೇಡ್ಕರ್ ಅವರ ಪರಿಸ್ಥಿತಿ ಹೇಗಿದ್ದಿರಬಹುದು, ಹಿಂದೂ ಜನಮಾನಸದ ಪರಿಸ್ಥಿತಿ ಹೇಗಿದ್ದಿರಬಹುದು, ಆಗಿನ ಭಾರತದ ಪರಿಸ್ಥಿತಿ ಹೇಗಿರಬಹುದು, ನೆಹರು ಫೇಸ್ ಮಾಡಿದಂತ ಸಂದರ್ಭಗಳು ಹೇಗಿದ್ದಿರಬಹುದು. ಯಾಕಂದ್ರೆ ಒಂದು ಇಡೀ ಸಮುದಾಯವನ್ನು ಎದುರಾಕೊಳ್ಳೋದು. ಆದ್ರೂ ಕೂಡ ಅದನ್ನ ಮಾಡ್ತಾರೆ. ಹಿಂದೂ ಧರ್ಮವನ್ನು ಬೋಧನೆ ಮಾಡೋಂಗಿಲ್ಲ, ಮತ್ತೊಂದು ಮಾಡೋಂಗಿಲ್ಲ, ಅದೆಲ್ಲ ಇದೆ. ಅದು ತುಂಬಾ ಅದು ಈಗ ಹೋಗಬೇಕು ಅಂದ್ರೆ ಅದರ ಬಗ್ಗೆ ದೊಡ್ಡ ಚರ್ಚೆಗಳಾಗುತ್ತೆ. ಬಿಡಿ, ಇದು ಇಂಥದೆಲ್ಲ ಬರಬೇಕು, ಚರ್ಚೆಗಳಾಗಬೇಕು. ಚರ್ಚೆಗಳಾದಾಗಲೇ ಈ ಅನಂತಮೂರ್ತಿ ಅವರು ಹೇಳ್ತಾ ಇದ್ರು, ಸಾಹಿತ್ಯ ಅನಂತಮೂರ್ತಿ, ಇಲ್ಲ ರೀ ನನ್ನನ್ನು ಬೇಕಿದ್ರೆ 1000 ಬೈಲಿ, ಒಂದು ಚರ್ಚೆಗಳು ಶುರುವಾಗಲಿ, ನಾನೇ ಕರೆಕ್ಟ್ ಆಗಬೇಕು ಅಂತ ಏನಲ್ಲ. ಅಂದ್ರೆ ಈ ಮೊಸರನ್ನ ಹಾಕ್ಬಿಡೋದು, ಅದನ್ನ ಮಂಥನ ಆಗೋದು, ಆ ಕಡೆಯಿಂದ ಬಿಜೆಪಿ ಕಾಂಗ್ರೆಸ್ ಫೈನಲಿ ಬೆಣ್ಣೆ ಬರಬೇಕು ಅಂತ ಹೇಳಿ ಮಜ್ಜಿಗೆ ಆಗ್ಬಿಟ್ಟು. ಬನ್ನಿ, ಬಸವರಾಜ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಬಸವರಾಜ್, ಈಗ ಒಂದು ಹೇಳಿಕೆಯನ್ನು ಕೊಟ್ಟ ನಂತರ ಅದನ್ನು ಗಿಟ್ಟಿಸಿಕೊಳ್ಳೋ ತಾಕತ್ತಿರುವಂತಹ ಕೆಲವು ನಾಯಕರುಗಳ ಪೈಕಿ ಡಿ ಕೆ ಶಿವಕುಮಾರ್ ಆಯ್ತಾ. ಮೊನ್ನೆ ಯಾವ್ದು ಇದು ಬಂತು, ಯಾವ್ದು ಹನಿ ಟ್ರ್ಯಾಪ್ ವಿಚಾರಗಳು ಬಂದಾಗ ನೀವಲ್ಲ ಅಂದ್ರೆ ಅವರಲ್ಲ ಅಂತಾರೆ, ಕಂಪ್ಲೇಂಟ್ ಕೊಡ್ರಿ ಅಂದ್ರೆ ದಕ್ಕಿಸ್ಕೊಳ್ಳೋದು ಅಂತಾರೆ. ಹಿಂದೂ ಪ್ರೀತಿ ಬಗ್ಗೆ ಮೊನ್ನೆ ಇಸ್ಲಾಂ 4% ಮಾತಾಡ್ತಿದ್ರಲ್ಲ, ಈಗ ಮೊನ್ನೆ ಅಣ್ಣನಿಗೆ ಜೈ ಅಕ್ಕನಿಗೆ ಜೈ ಅಂತೆಲ್ಲ ಹೇಳಿದ್ರಲ್ಲ ಬಿಜೆಪಿಯ ಮತ್ತು ಕೆಲವು ಹಿಂದೂ ಕಾರ್ಯಕರ್ತರು. ಈಗ ಅವರು ಮಾತಾಡಂಗಿಲ್ಲ. ಅಣ್ಣ ಏನೋ ಅಣ್ಣ ಏನ್ ತೊಂದರೆ ಮಾಡ್ಲಿಕ್ಕಿಲ್ಲ, ಅಣ್ಣ ಫುಲ್ ಹಿಂದೂ ಧರ್ಮದ ಪ್ರತಿಪಾದಕ ಹಿಂಗ್ ಬಂದ್ಬಿಟ್ಟಿದ್ದಾರೆ. ಒಂದು ಸೆನಾರಿಯೋ ಹೆಂಗಿದೆ ಬಸವರಾಜ್? ಜಯಪ್ರಕಾಶ್, ಡಿ ಕೆ ಶಿವಕುಮಾರ್ ಅವರನ್ನ ಸೈದ್ಧಾಂತಿಕವಾಗಿ ನೀವು ಯಾವತ್ತೂ ಕೂಡ ಜಡ್ಜ್ಮೆಂಟ್ ಮಾಡಕ್ಕೆ ಆಗದೇ ಇಲ್ಲ. ಅವರು ರಾಜಕೀಯವಾಗಿ ಯಾವಾಗ ಯಾವ ಸ್ಟ್ಯಾಂಡ್ ತೆಗೆದುಕೊಳ್ತಾರೆ ಅನ್ನುವಂಥದ್ದು ನೀವು ಕೆಲ ದಿನಗಳ ಹಿಂದೆ ಉಲ್ಲೇಖ ಮಾಡ್ತಾ ಇದ್ರಿ. ಹಿಂದೂ ಪರವಾಗಿ ವಾಲ್ತಾ ಇದಾರೆ ಅನ್ನುವಂಥ ಚರ್ಚೆ ಆಗ್ತಾ ಇತ್ತು. ಈಗ ಮುಸ್ಲಿಂ ತುಷ್ಟೀಕರಣ ಮಾಡ್ತಾ ಇದಾರೆ ಅನ್ನುವಂಥ ಚರ್ಚೆ ಈ ಸಂವಿಧಾನ ಹೇಳಿಕೆಯ ಬದಲಾವಣೆಯ ಮೂಲಕ ಆಗ್ತಾ ಇರ್ತಕ್ಕಂಥದ್ದು. ಬದಲಾಗಿ ಈ 2B ಅನ್ನುವಂಥದ್ದು ಪಂಗಡನೆ ಏನಿಲ್ಲ, ಇದು ಹಿಂಬಾಗಿಲ ಮೂಲಕವೇ ಇದು ಸರ್ಕಾರ ಈ ಒಂದು ಕಾನೂನನ್ನ ತಂದಿರ್ತಕ್ಕಂಥದ್ದು. ಅದರಲ್ಲಿ ಎರಡು ಮಾತಿಲ್ಲ, ಯಾಕಂದ್ರೆ ಬಹಳ ಕ್ಲೋಸ್ ಆಗಿ ಇದನ್ನ ಅಬ್ಸರ್ವ್ ಮಾಡ್ತಾ ಇದ್ವಿ. ಇದನ್ನ ಕ್ಯಾಬಿನೆಟ್ಗೆ ಸಬ್ ಇಶ್ಯೂ ಆಗ್ತಿರ್ತಾರೆ ಮತ್ತು ಕೊನೆಯದಾಗಿ ಗದ್ದಲ ನಡೆದಾಗ ಈ ಕಾನೂನನ್ನ ಪಾಸ್ ಮಾಡ್ಕೊಳ್ತಾರೆ. ಯಾಕಂದ್ರೆ ಇದಕ್ಕೆ ಚರ್ಚೆಗೆ ಎಲ್ಲಿ ಅವಕಾಶ ಕೊಡಬಾರ್ದು ಅನ್ನುವಂಥ ಸರ್ಕಾರದ ಉದ್ದೇಶ. ಮತ್ತು ಕಾದು ರೊಚ್ಚಿಗೆ ಬಿಸಿ ಬಿಜೆಪಿ ಅವ್ರನ್ನ ಆಮೇಲೆ ಇದನ್ನ ಕಾನೂನು ಪಾಸ್ ಮಾಡ್ಕೊಳ್ತಾರೆ. ಇಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿ ತರಬೇಕಾಗಿತ್ತು ಅನ್ನುವಂಥ ವಿಚಾರವನ್ನು ಹೇಳಬೇಕಾಗಿತ್ತು ಹೊರತು ಡಿ ಕೆ ಶಿವಕುಮಾರ್ ಅವರು ಸಂವಿಧಾನ ಬದಲಾವಣೆ ಮಾಡಿದ್ರ ಬಗ್ಗೆ ಎರಡು ವಿಚಾರಕ್ಕೆ ಬರೋಣ. ಒಂದು, ಈ ಹಿಂದೆ ಹೆಗಡೆ ಅವರು ಹೇಳಿದಂತ ಮಾತು, ಹೆಗಡೆ ಅವರಿಗೆ ಆ ಕಾರಣಕ್ಕಾಗಿ ಟಿಕೆಟ್ ಸಿಗ್ಲಿಲ್ಲ. ಎರಡು ಟೈಪ್ನ ಹೇಳಿಕೆಗಳು ಬರ್ತವೆ. ಒಂದು ಹೆಗಡೆ ಅವರ ಹೇಳಿಕೆ, ಮತ್ತೊಂದು ಸಿಟಿ ರವಿ ಅವರ ಹೇಳಿಕೆ. ನೀವು ಸಂವಿಧಾನ ರಚನೆ ಮಾಡುವಾಗ ಬಿಜೆಪಿ ಇರಲಿಲ್ಲ, ನಿಮಗೆ ಬೇಕಾದಂಗೆ ಮಾಡ್ಕೊಂಡ್ರಿ. ಅಲ್ಲೂ ಒಂದು ಅರ್ಥ ಇದೆ ಅವರು ಮಾತಾಡೋದ್ರಲ್ಲಿ. ನೀವು ಇಸ್ಲಾಂ ಧರ್ಮವನ್ನು ಕಲಿಸಬಹುದು, ಕ್ರಿಶ್ಚಿಯಾನಿಟಿ ಕಲಿಸಬಹುದು, ನೀವು ಹಿಂದೂ ಧರ್ಮವನ್ನು ಶಾಲೆ ಇದರಲ್ಲಿ ಮದ್ರಸಾ ಇದರಲ್ಲಿ ಕಲಿಸಂಗಿಲ್ಲ. ಹಿಂದೂ ಕೋಡ್ ಬಿಲ್ ಇದೆ. ಆಮೇಲೆ ಅದಕ್ಕೆ ಹಿಂದೂ ಕೋಡ್ ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೆಹರು ಮತ್ತು ಅಂಬೇಡ್ಕರ್ ಅವರ ನಡುವೆ ಬಹಳ ದೊಡ್ಡ ವಾಗ್ವಾದ ನಡೆಯುತ್ತೆ. ನೆಹರು ಅದನ್ನು ತೆಗೆಯೋಕೆ ಹೋಗ್ತಾರೆ. ತೆಗೆಯೋಕೆ ಹೋದಾಗ ಹಿಂದೂ ಧರ್ಮೀಯರೆಲ್ಲ ಬಂದ್ಬಿಟ್ಟು ಇಲ್ಲ ಅದನ್ನು ಮಾಡಬೇಡಿ, ರಕ್ತಪಾತ ಆದಿತ್ತು ಅಂತ ಹೇಳುವಾಗ ನೆಹರು ಅದನ್ನು ಸ್ವಲ್ಪ ತಡೆ ಹಿಡಿತಾರೆ. ತಡೆ ಹಿಡಿದಾಗ ಅಂಬೇಡ್ಕರ್ ಕೇಳೋದಿಲ್ಲ. ಅಂಬೇಡ್ಕರ್ ನೀವು ಮಾಡಲೇಬೇಕು, ಇಲ್ಲಾಂದ್ರೆ ನಾನು ಬಿಟ್ಟು ಹೋಗ್ತೀನಿ ಅಂತ ಅಂದ್ಬಿಟ್ಟು ರಾಜೀನಾಮೆ ಕೊಟ್ಟು ಹೋಗ್ತಾರೆ. ಆ ಒಂದು ಸಿಚುವೇಶನ್ ಇದೆಯಲ್ಲ, ಅದು ಭಾರತದ ಬಹಳ ದೊಡ್ಡ ಒಂದು ಟೈಮಿಂಗ್ಸ್. ಅದರ ಬಗ್ಗೆ ಯಾರಾದ್ರೂ ಒಬ್ರು ಸಿನಿಮಾ ಮಾಡಬೇಕಂದ್ರೆ ನೆಹರು ಅವರ ಪರಿಸ್ಥಿತಿ ಹೇಗಿದ್ದಿರಬಹುದು, ಮತ್ತೆ ಅಂಬೇಡ್ಕರ್ ಅವರ ಪರಿಸ್ಥಿತಿ ಹೇಗಿದ್ದಿರಬಹುದು, ಹಿಂದೂ ಜನಮಾನಸದ ಪರಿಸ್ಥಿತಿ ಹೇಗಿದ್ದಿರಬಹುದು, ಆಗಿನ ಭಾರತದ ಪರಿಸ್ಥಿತಿ ಹೇಗಿರಬಹುದು, ನೆಹರು ಫೇಸ್ ಮಾಡಿದಂತ ಸಂದರ್ಭಗಳು ಹೇಗಿದ್ದಿರಬಹುದು. ಯಾಕಂದ್ರೆ ಒಂದು ಇಡೀ ಸಮುದಾಯವನ್ನು ಎದುರಾಕೊಳ್ಳೋದು. ಆದ್ರೂ ಕೂಡ ಅದನ್ನ ಮಾಡ್ತಾರೆ. ಹಿಂದೂ ಧರ್ಮವನ್ನು ಬೋಧನೆ ಮಾಡೋಂಗಿಲ್ಲ, ಮತ್ತೊಂದು ಮಾಡೋಂಗಿಲ್ಲ, ಅದೆಲ್ಲ ಇದೆ. ಅದು ತುಂಬಾ ಅದು ಈಗ ಹೋಗಬೇಕು ಅಂದ್ರೆ ಅದರ ಬಗ್ಗೆ ದೊಡ್ಡ ಚರ್ಚೆಗಳಾಗುತ್ತೆ. ಬಿಡಿ, ಇದು ಇಂಥದೆಲ್ಲ ಬರಬೇಕು, ಚರ್ಚೆಗಳಾಗಬೇಕು. ಚರ್ಚೆಗಳಾದಾಗಲೇ ಈ ಅನಂತಮೂರ್ತಿ ಅವರು ಹೇಳ್ತಾ ಇದ್ರು, ಸಾಹಿತ್ಯ ಅನಂತಮೂರ್ತಿ, ಇಲ್ಲ ರೀ ನನ್ನನ್ನು ಬೇಕಿದ್ರೆ 1000 ಬೈಲಿ, ಒಂದು ಚರ್ಚೆಗಳು ಶುರುವಾಗಲಿ, ನಾನೇ ಕರೆಕ್ಟ್ ಆಗಬೇಕು ಅಂತ ಏನಲ್ಲ. ಅಂದ್ರೆ ಈ ಮೊಸರನ್ನ ಹಾಕ್ಬಿಡೋದು,
ಅದನ್ನ ಮಂಥನ ಆಗೋದು ಆ ಕಡೆಯಿಂದ ಬಿಜೆಪಿ ಕಾಂಗ್ರೆಸ್ ಫೈನಲ್ ಬೆಣ್ಣೆ ಬರಬೇಕು ಅಂತ ಹೇಳಿ ಮಜ್ಜಿಗೆ ಆಗ್ಬಿಟ್ಟು ಬನ್ನಿ. ಬಸವರಾಜ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಬಸವರಾಜ್, ಈಗ ಒಂದು ಹೇಳಿಕೆಯನ್ನು ಕೊಟ್ಟ ನಂತರ ಅದನ್ನು ಗಿಟ್ಟಿಸಿಕೊಳ್ಳೋ ತಾಕತ್ತಿರುವಂತಹ ಕೆಲವು ನಾಯಕರುಗಳ ಪೈಕಿ ಡಿ ಕೆ ಶಿವಕುಮಾರ್ ಆಯ್ತಾ. ಮೊನ್ನೆ ಇದು ಬಂತು, ಯಾವುದು ಹನಿ ಟ್ರ್ಯಾಪ್ ವಿಚಾರಗಳು ಬಂದಾಗ ನೀವಲ್ಲ ಅಂದ್ರೆ ಅವರಲ್ಲ ಅಂತಾರೆ, ಕಂಪ್ಲೇಂಟ್ ಕೊಡ್ರಿ ಅಂದ್ರೆ ದಕ್ಕಿಸ್ಕೊಳ್ಳೋದು ಅಂತಾರೆ. ಹಿಂದೂ ಪ್ರೀತಿ ಬಗ್ಗೆ ಮೊನ್ನೆ ಇಸ್ಲಾಂ 4% ಮಾತಾಡ್ತಿದ್ರಲ್ಲ, ಈಗ ಮೊನ್ನೆ ಅಣ್ಣನಿಗೆ ಜೈ ಅಕ್ಕನಿಗೆ ಜೈ ಅಂತೆಲ್ಲ ಹೇಳಿದ್ರಲ್ಲ ಬಿಜೆಪಿಯ ಮತ್ತು ಕೆಲವು ಹಿಂದೂ ಕಾರ್ಯಕರ್ತರು. ಈಗ ಅವರು ಮಾತಾಡಂಗಿಲ್ಲ, ಅಣ್ಣ ಏನೋ ಅಣ್ಣ ಏನ್ ತೊಂದರೆ ಮಾಡ್ಲಿಕ್ಕಿಲ್ಲ, ಅಣ್ಣ ಫುಲ್ ಹಿಂದೂ ಧರ್ಮದ ಪ್ರತಿಪಾದಕ ಹಿಂಗ್ ಬಂದ್ಬಿಟ್ಟಿದ್ದಾರೆ. ಒಂದು ಸೆನಾರಿಯೋ ಹೆಂಗಿದೆ ಬಸವರಾಜ್? ಜಯಪ್ರಕಾಶ್, ಡಿ ಕೆ ಶಿವಕುಮಾರ್ ಅವರನ್ನ ಸೈದ್ಧಾಂತಿಕವಾಗಿ ನೀವು ಯಾವತ್ತೂ ಕೂಡ ಜಡ್ಜ್ಮೆಂಟ್ ಮಾಡಕ್ ಆಗದೇ ಇಲ್ಲ. ಅವರು ರಾಜಕೀಯವಾಗಿ ಯಾವಾಗ ಯಾವ ಸ್ಟ್ಯಾಂಡ್ ತೆಗೆದುಕೊಳ್ತಾರೆ ಅನ್ನುವಂಥದ್ದು ನೀವು ಕೆಲ ದಿನಗಳ ಹಿಂದೆ ಉಲ್ಲೇಖ ಮಾಡ್ತಾ ಇದ್ರಿ. ಹಿಂದೂ ಪರವಾಗಿ ವಾಲ್ತಾ ಇದಾರೆ ಅನ್ನುವಂಥ ಚರ್ಚೆ ಆಗ್ತಾ ಇತ್ತು. ಈಗ ಮುಸ್ಲಿಂ ತುಷ್ಟೀಕರಣ ಮಾಡ್ತಾ ಇದಾರೆ ಅನ್ನುವಂಥ ಚರ್ಚೆ ಈ ಸಂವಿಧಾನ ಹೇಳಿಕೆಯ ಬದಲಾವಣೆಯ ಮೂಲಕ ಆಗ್ತಾ ಇರ್ತಕ್ಕಂಥದ್ದು. ಬದಲಾಗಿ ಈ 2B ಅನ್ನುವಂಥದ್ದು ಪಂಗಡನೆ ಏನಿಲ್ಲ, ಇದು ಹಿಂಬಾಗಿಲ ಮೂಲಕವೇ ಇದು ಸರ್ಕಾರ ಈ ಒಂದು ಕಾನೂನನ್ನ ತಂದಿರ್ತಕ್ಕಂಥದ್ದು. ಅದರಲ್ಲಿ ಎರಡು ಮಾತಿಲ್ಲ, ಯಾಕಂದ್ರೆ ಬಹಳ ಕ್ಲೋಸ್ ಆಗಿ ಇದನ್ನ ಅಬ್ಸರ್ವ್ ಮಾಡ್ತಾ ಇದ್ವಿ. ಇದನ್ನ ಕ್ಯಾಬಿನೆಟ್ಗೆ ಸಬ್ ಇಶ್ಯೂ ಆಗ್ತಿರ್ತಾರೆ ಮತ್ತು ಕೊನೆಯದಾಗಿ ಗದ್ದಲ ನಡೆದಾಗ ಈ ಕಾನೂನನ್ನ ಪಾಸ್ ಮಾಡ್ಕೊಳ್ತಾರೆ. ಯಾಕಂದ್ರೆ ಇದಕ್ಕೆ ಚರ್ಚೆಗೆ ಎಲ್ಲಿ ಅವಕಾಶ ಕೊಡಬಾರ್ದು ಅನ್ನುವಂಥ ಸರ್ಕಾರದ ಉದ್ದೇಶ ಮತ್ತು ಕಾದು ರೊಚ್ಚಿಗೆ ಬಿಸಿ ಬಿಜೆಪಿ ಅವ್ರನ್ನ ಆಮೇಲೆ ಇದನ್ನ ಕಾನೂನು ಪಾಸ್ ಮಾಡ್ಕೊಳ್ತಾರೆ. ಇಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿ ತರಬೇಕಾಗಿತ್ತು ಅನ್ನುವಂಥ ವಿಚಾರವನ್ನು ಹೇಳಬೇಕಾಗಿತ್ತು ಹೊರತು ಡಿ ಕೆ ಶಿವಕುಮಾರ್ ಅವರು ಸಂವಿಧಾನ ಬದಲಾವಣೆ ಮಾಡಿದ್ರ ಬಗ್ಗೆ ಎರಡು ವಿಚಾರಕ್ಕೆ ಬರೋಣ. ಒಂದು, ಈ ಹಿಂದೆ ಹೆಗಡೆ ಅವರು ಹೇಳಿದಂತ ಮಾತು, ಹೆಗಡೆ ಅವರಿಗೆ ಆ ಕಾರಣಕ್ಕಾಗಿ ಟಿಕೆಟ್ ಸಿಗಲಿಲ್ಲ. ಎರಡು ಟೈಪ್ನ ಹೇಳಿಕೆಗಳು ಬರ್ತವೆ. ಒಂದು ಹೆಗಡೆ ಅವರ ಹೇಳಿಕೆ, ಮತ್ತೊಂದು ಸಿಟಿ ರವಿ ಅವರ ಹೇಳಿಕೆ. ನೀವು ಸಂವಿಧಾನ ರಚನೆ ಮಾಡುವಾಗ ಬಿಜೆಪಿ ಇರಲಿಲ್ಲ, ನಿಮಗೆ ಬೇಕಾದಂಗೆ ಮಾಡ್ಕೊಂಡ್ರಿ. ಅಲ್ಲೂ ಒಂದು ಅರ್ಥ ಇದೆ ಅವರು ಮಾತಾಡೋದ್ರಲ್ಲಿ. ನೀವು ಇಸ್ಲಾಂ ಧರ್ಮವನ್ನು ಕಲಿಸಬಹುದು, ಕ್ರಿಶ್ಚಿಯಾನಿಟಿ ಕಲಿಸಬಹುದು, ನೀವು ಹಿಂದೂ ಧರ್ಮವನ್ನು ಶಾಲೆ ಇದರಲ್ಲಿ ಮದ್ರಸಾ ಇದರಲ್ಲಿ ಕಲಿಸಂಗಿಲ್ಲ. ಹಿಂದೂ ಕೋಡ್ ಬಿಲ್ ಇದೆ. ಆಮೇಲೆ ಅದಕ್ಕೆ ಹಿಂದೂ ಕೋಡ್ ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೆಹರು ಮತ್ತು ಅಂಬೇಡ್ಕರ್ ಅವರ ನಡುವೆ ಬಹಳ ದೊಡ್ಡ ವಾಗ್ವಾದ ನಡೆಯುತ್ತೆ. ನೆಹರು ಅದನ್ನು ತೆಗೆಯೋಕೆ ಹೋಗ್ತಾರೆ. ತೆಗೆಯೋಕೆ ಹೋದಾಗ ಹಿಂದೂ ಧರ್ಮೀಯರೆಲ್ಲ ಬಂದ್ಬಿಟ್ಟು ಇಲ್ಲ ಅದನ್ನು ಮಾಡಬೇಡಿ, ರಕ್ತಪಾತ ಆದಿತ್ತು ಅಂತ ಹೇಳುವಾಗ ನೆಹರು ಅದನ್ನು ಸ್ವಲ್ಪ ತಡೆ ಹಿಡಿತಾರೆ. ತಡೆ ಹಿಡಿದಾಗ ಅಂಬೇಡ್ಕರ್ ಕೇಳೋದಿಲ್ಲ. ಅಂಬೇಡ್ಕರ್ ನೀವು ಮಾಡಲೇಬೇಕು, ಇಲ್ಲಾಂದ್ರೆ ನಾನು ಬಿಟ್ಟು ಹೋಗ್ತೀನಿ ಅಂತ ಅಂದ್ಬಿಟ್ಟು ರಾಜೀನಾಮೆ ಕೊಟ್ಟು ಹೋಗ್ತಾರೆ. ಆ ಒಂದು ಸಿಚುವೇಶನ್ ಇದೆಯಲ್ಲ, ಅದು ಭಾರತದ ಬಹಳ ದೊಡ್ಡ ಒಂದು ಟೈಮಿಂಗ್ಸ್. ಅದರ ಬಗ್ಗೆ ಯಾರಾದ್ರೂ ಒಬ್ರು ಸಿನಿಮಾ ಮಾಡಬೇಕಂದ್ರೆ ನೆಹರು ಅವರ ಪರಿಸ್ಥಿತಿ ಹೇಗಿದ್ದಿರಬಹುದು, ಮತ್ತೆ ಅಂಬೇಡ್ಕರ್ ಅವರ ಪರಿಸ್ಥಿತಿ ಹೇಗಿದ್ದಿರಬಹುದು, ಹಿಂದೂ ಜನಮಾನಸದ ಪರಿಸ್ಥಿತಿ ಹೇಗಿದ್ದಿರಬಹುದು, ಆಗಿನ ಭಾರತದ ಪರಿಸ್ಥಿತಿ ಹೇಗಿರಬಹುದು, ನೆಹರು ಫೇಸ್ ಮಾಡಿದಂತ ಸಂದರ್ಭಗಳು ಹೇಗಿದ್ದಿರಬಹುದು. ಯಾಕಂದ್ರೆ ಒಂದು ಇಡೀ ಸಮುದಾಯವನ್ನು ಎದುರಾಕೊಳ್ಳೋದು. ಆದ್ರೂ ಕೂಡ ಅದನ್ನ ಮಾಡ್ತಾರೆ. ಹಿಂದೂ ಧರ್ಮವನ್ನು ಬೋಧನೆ ಮಾಡೋಂಗಿಲ್ಲ, ಮತ್ತೊಂದು ಮಾಡೋಂಗಿಲ್ಲ, ಅದೆಲ್ಲ ಇದೆ. ಅದು ತುಂಬಾ ಅದು ಈಗ ಹೋಗಬೇಕು ಅಂದ್ರೆ ಅದರ ಬಗ್ಗೆ ದೊಡ್ಡ ಚರ್ಚೆಗಳಾಗುತ್ತೆ. ಬಿಡಿ, ಇದು ಇಂಥದೆಲ್ಲ ಬರಬೇಕು, ಚರ್ಚೆಗಳಾಗಬೇಕು. ಚರ್ಚೆಗಳಾದಾಗಲೇ ಈ ಅನಂತಮೂರ್ತಿ ಅವರು ಹೇಳ್ತಾ ಇದ್ರು, ಸಾಹಿತ್ಯ ಅನಂತಮೂರ್ತಿ, ಇಲ್ಲ ರೀ ನನ್ನನ್ನು ಬೇಕಿದ್ರೆ 1000 ಬೈಲಿ, ಒಂದು ಚರ್ಚೆಗಳು ಶುರುವಾಗಲಿ, ನಾನೇ ಕರೆಕ್ಟ್ ಆಗಬೇಕು ಅಂತ ಏನಲ್ಲ. ಅಂದ್ರೆ ಈ ಮೊಸರನ್ನ ಹಾಕ್ಬಿಡೋದು, ಅದನ್ನ ಮಂಥನ ಆಗೋದು ಆ ಕಡೆಯಿಂದ ಬಿಜೆಪಿ ಕಾಂಗ್ರೆಸ್ ಫೈನಲ್ ಬೆಣ್ಣೆ ಬರಬೇಕು ಅಂತ ಹೇಳಿ ಮಜ್ಜಿಗೆ ಆಗ್ಬಿಟ್ಟು ಬನ್ನಿ. ಬಸವರಾಜ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಬಸವರಾಜ್, ಈಗ ಒಂದು ಹೇಳಿಕೆಯನ್ನು ಕೊಟ್ಟ ನಂತರ ಅದನ್ನು ಗಿಟ್ಟಿಸಿಕೊಳ್ಳೋ ತಾಕತ್ತಿರುವಂತಹ ಕೆಲವು ನಾಯಕರುಗಳ ಪೈಕಿ ಡಿ ಕೆ ಶಿವಕುಮಾರ್ ಆಯ್ತಾ. ಮೊನ್ನೆ ಇದು ಬಂತು, ಯಾವುದು ಹನಿ ಟ್ರ್ಯಾಪ್ ವಿಚಾರಗಳು ಬಂದಾಗ ನೀವಲ್ಲ ಅಂದ್ರೆ ಅವರಲ್ಲ ಅಂತಾರೆ, ಕಂಪ್ಲೇಂಟ್ ಕೊಡ್ರಿ ಅಂದ್ರೆ ದಕ್ಕಿಸ್ಕೊಳ್ಳೋದು ಅಂತಾರೆ. ಹಿಂದೂ ಪ್ರೀತಿ ಬಗ್ಗೆ ಮೊನ್ನೆ ಇಸ್ಲಾಂ 4% ಮಾತಾಡ್ತಿದ್ರಲ್ಲ, ಈಗ ಮೊನ್ನೆ ಅಣ್ಣನಿಗೆ ಜೈ ಅಕ್ಕನಿಗೆ ಜೈ ಅಂತೆಲ್ಲ ಹೇಳಿದ್ರಲ್ಲ ಬಿಜೆಪಿಯ ಮತ್ತು ಕೆಲವು ಹಿಂದೂ ಕಾರ್ಯಕರ್ತರು. ಈಗ ಅವರು ಮಾತಾಡಂಗಿಲ್ಲ, ಅಣ್ಣ ಏನೋ ಅಣ್ಣ ಏನ್ ತೊಂದರೆ ಮಾಡ್ಲಿಕ್ಕಿಲ್ಲ, ಅಣ್ಣ ಫುಲ್ ಹಿಂದೂ ಧರ್ಮದ ಪ್ರತಿಪಾದಕ ಹಿಂಗ್ ಬಂದ್ಬಿಟ್ಟಿದ್ದಾರೆ. ಒಂದು ಸೆನಾರಿಯೋ ಹೆಂಗಿದೆ ಬಸವರಾಜ್? ಜಯಪ್ರಕಾಶ್, ಡಿ ಕೆ ಶಿವಕುಮಾರ್ ಅವರನ್ನ ಸೈದ್ಧಾಂತಿಕವಾಗಿ ನೀವು ಯಾವತ್ತೂ ಕೂಡ ಜಡ್ಜ್ಮೆಂಟ್ ಮಾಡಕ್ ಆಗದೇ ಇಲ್ಲ. ಅವರು ರಾಜಕೀಯವಾಗಿ ಯಾವಾಗ ಯಾವ ಸ್ಟ್ಯಾಂಡ್ ತೆಗೆದುಕೊಳ್ತಾರೆ ಅನ್ನುವಂಥದ್ದು ನೀವು ಕೆಲ ದಿನಗಳ ಹಿಂದೆ ಉಲ್ಲೇಖ ಮಾಡ್ತಾ ಇದ್ರಿ. ಹಿಂದೂ ಪರವಾಗಿ ವಾಲ್ತಾ ಇದಾರೆ ಅನ್ನುವಂಥ ಚರ್ಚೆ ಆಗ್ತಾ ಇತ್ತು. ಈಗ ಮುಸ್ಲಿಂ ತುಷ್ಟೀಕರಣ ಮಾಡ್ತಾ ಇದಾರೆ ಅನ್ನುವಂಥ ಚರ್ಚೆ ಈ ಸಂವಿಧಾನ ಹೇಳಿಕೆಯ ಬದಲಾವಣೆಯ ಮೂಲಕ ಆಗ್ತಾ ಇರ್ತಕ್ಕಂಥದ್ದು. ಬದಲಾಗಿ ಈ 2B ಅನ್ನುವಂಥದ್ದು ಪಂಗಡನೆ ಏನಿಲ್ಲ, ಇದು ಹಿಂಬಾಗಿಲ ಮೂಲಕವೇ ಇದು ಸರ್ಕಾರ ಈ ಒಂದು ಕಾನೂನನ್ನ ತಂದಿರ್ತಕ್ಕಂಥದ್ದು. ಅದರಲ್ಲಿ ಎರಡು ಮಾತಿಲ್ಲ, ಯಾಕಂದ್ರೆ ಬಹಳ ಕ್ಲೋಸ್ ಆಗಿ ಇದನ್ನ ಅಬ್ಸರ್ವ್ ಮಾಡ್ತಾ ಇದ್ವಿ. ಇದನ್ನ ಕ್ಯಾಬಿನೆಟ್ಗೆ ಸಬ್ ಇಶ್ಯೂ ಆಗ್ತಿರ್ತಾರೆ ಮತ್ತು ಕೊನೆಯದಾಗಿ ಗದ್ದಲ ನಡೆದಾಗ ಈ ಕಾನೂನನ್ನ ಪಾಸ್ ಮಾಡ್ಕೊಳ್ತಾರೆ. ಯಾಕಂದ್ರೆ ಇದಕ್ಕೆ ಚರ್ಚೆಗೆ ಎಲ್ಲಿ ಅವಕಾಶ ಕೊಡಬಾರ್ದು ಅನ್ನುವಂಥ ಸರ್ಕಾರದ ಉದ್ದೇಶ ಮತ್ತು ಕಾದು ರೊಚ್ಚಿಗೆ ಬಿಸಿ ಬಿಜೆಪಿ ಅವ್ರನ್ನ ಆಮೇಲೆ ಇದನ್ನ ಕಾನೂನು ಪಾಸ್ ಮಾಡ್ಕೊಳ್ತಾರೆ. ಇಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿ ತರಬೇಕಾಗಿತ್ತು ಅನ್ನುವಂಥ ವಿಚಾರವನ್ನು ಹೇಳಬೇಕಾಗಿತ್ತು ಹೊರತು ಡಿ ಕೆ ಶಿವಕುಮಾರ್ ಅವರು ಸಂವಿಧಾನ ಬದಲಾವಣೆ